ನಮ್ಮ ಹೈಕೋರ್ಟಿಂದ ಏನು ತೀರ್ಪು ಬಂದಿದೆ, ತಡೆಯಾಜ್ಞೆ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯವನ್ನು ಮಾಡಿರೋದಕ್ಕೆ ತಡೆಯಾಜ್ಞೆ ಬಂದಿದೆ. ಅದನ್ನ ಸ್ವಾಗತಿಸ್ತೀವಿ. ಒಂದು ಒಳ್ಳೆ ಬೆಳವಣಿಗೆ. ಗ್ರಾಹಕರಿಗೆ, ಹೊಸ ಗ್ರಾಹಕರಿಗೆ ಏನೊಂದು ಸ್ಮಾರ್ಟ್ ಮೀಟರನ್ನು ಕಾನೂನಲ್ಲಿ ಇಲ್ದಿದ್ರು, ಕಾನೂನಲ್ಲಿ ಕಡ್ಡಾಯವನ್ನು ಮಾಡುವಂಥದ್ದಾಗಿಲ್ಲ. ಆದರೂ ಸಹ ಬೆಸ್ಕಾಂ ಮತ್ತು ರಾಜ್ಯ ಸರ್ಕಾರ ಕಡ್ಡಾಯವನ್ನ ದುರುದ್ದೇಶದಿಂದ ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು ಇದು ಒಳ್ಳೆ ಬೆಳವಣಿಗೆ, ಗ್ರಾಹಕರ ರಕ್ಷಣೆಗೆ ಬಂದಂತಾಗಿದೆ. ಇಲ್ಲದೆ ಒಬ್ಬೊಬ್ಬ ಗ್ರಾಹಕನು ಕನಿಷ್ಠ ಒಂದೊಂದು ಮನೆಗೆ 5 6 ಸ್ಮಾರ್ಟ್ ಮೀಟರ್ ಹಾಕ್ಸುವಂಥದ್ದಾಗುತ್ತೆ. ಹಗಲು ದೊರಡೆ ಆಗ್ತಿತ್ತು. ಹಗಲು ದೊರಡೆ ಯಾವ ರಾಜ್ಯದಲ್ಲೂ ಇಲ್ಲದಂತ ಇಂತಹ ಹಗಲು ದರೋಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗ್ತಿರುವಂಥದ್ದಿದೆ. ವ್ಯವಸ್ಥಿತವಾಗಿ ಈ ಬೆಸ್ಕಾಂ ಇದುವರೆಗೂ ಅಕೌಂಟಬಿಲಿಟಿ ಅನ್ನೋಂಥದ್ದು ಇಲ್ಲದೇನೆ ಮನ ಬಂದಂತೆ ಎಲ್ಲಾ ವಿಚಾರದಲ್ಲೂ ಮಾಡ್ತಿರುವಂಥದ್ದಿದೆ. ಇವತ್ತು ವಿಶೇಷವಾಗಿ ಸ್ಮಾರ್ಟ್ ಮೀಟರ್ನಲ್ಲಿ ಇನ್ನು ಹೆಚ್ಚಿನ ರೀತಿ ಬೆಳಕಿಗೆ ಬರುವಂಥದ್ದಾಗಿದೆ. ಇನ್ನೂ ಈ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ PILಗೂ ಹೋಗಿದ್ದಾರೆ ಜನ. ಇದು ರಿಟ್ ಪಿಟಿಷನ್ ಅಲ್ಲಿ ನಾಗಪ್ರಸನ್ನ ಅವರ ಒಂದು ಬೆಂಚಿನಲ್ಲಿ, ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರ ಒಂದು ಬೆಂಚಲ್ಲಿ ಇದು ತಡೆಯಾಜ್ಞೆ ಸಿಕ್ಕಿರುವಂಥದ್ದಿದೆ. ಇದಲ್ಲದೆ ಈ ಟೆಂಡರ್ನನ್ನ ಪ್ರಶ್ನೆ ಮಾಡಿ PILಗಳು ಸಹ ಹೋಗಿರುವಂಥದ್ದಿದೆ. ಲೋಕಾಯುಕ್ತಕ್ಕೆ ಶಿಕ್ಷೆ ಕ್ರಮ ಏನು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿರುವಂತ ಮಂತ್ರಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲೂ ದೂರನ್ನು ಕೊಡುವಂಥದ್ದು ಈಗಾಗಲೇ ನಾವು 3 ಜನ ಶಾಸಕರು, ನಾನು, ವಿಶ್ವನಾಥ್ ಅವರು ಮತ್ತು ಧೀರಜ್ ಮುನ್ರಾಜ್ ಅವರು ಏನು ದೂರನ್ನು ಕೊಡುವಂಥದ್ದಾಗಿದೆ. ಸೊ ಒಟ್ಟಾರೆ ಗ್ರಾಹಕರ ರಕ್ಷಣೆ ಬರಬೇಕು, ನ್ಯಾಯಯುತವಾಗಿ ಈ ಅನ್ಯಾಯದಿಂದ ಜನರನ್ನ ರಕ್ಷಣೆ ಕೊಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಒಂದು ತೀರ್ಪು, ಉಚ್ಚ ನ್ಯಾಯಾಲಯದ ಈ ತೀರ್ಪು ಸ್ವಾಗತವನ್ನ ಮಾಡ್ತೇವೆ. ಕೆಲವೊಂದಿಷ್ಟು ನಿರ್ದಿಷ್ಟವಾದ ಕಾರಣಗಳನ್ನು ಸಹ ಕೋರ್ಟ್ ಹೇಳಿದೆ ಸರ್. 5,120 ರೂಪಾಯಿ ಏನಕ್ಕೆ ಕೊಡಬೇಕು ಅಂತ ಎಲ್ಲ ಪ್ರಶ್ನೆ ಮಾಡಿದೆ ಸರ್. ಮುಖ್ಯವಾಗಿ ನೋಡಿ, 9,000 ರೂಪಾಯಿ ಏನು 3 ಫೇಸ್ ಮೀಟ್ರು ಹೆಚ್ಚು ಬಳಕೆ ಆಗೋದು 3 ಫೇಸ್ ಅವ್ರು ಏನೇ ತೋರಿಸ್ಕೊಂಡಿರ್ಬೋದು. 5,000 ರೂಪಾಯಿ 5,500 ರೂಪಾಯಿ ಸಿಂಗಲ್ ಫೇಸ್ ಅಂತ. ಆದ್ರೆ ಎಲ್ಲ ಬಳಕೆ ಆಗದೆ ಹೆಚ್ಚು ಕಡಿಮೆ 3 ಫೇಸ್ ಮೀಟರ್ನೇ. ಅನುಕೂಲ ಆಗೋದು ಬೆಸ್ಕಾಂಗೆ, ಅನುಕೂಲ ಆಗೋದು ಎಸ್ಕಾಂಗಳಿಗೆ. ಏನೊಂದು ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸಸ್ನ ತಡೆಗಟ್ಟಲಿಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಸುವಂತ ಮುಖ್ಯ ಉದ್ದೇಶ ಏನು ಅಂದ್ರೆ, ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸಸ್ನ ತಡೆಗಟ್ಟಲಿಕ್ಕೆ ಇವರೇನೊಂದು ಫೀಡರ್ಗಳಲ್ಲಿ ಸ್ಮಾರ್ಟ್ ಮೀಟರ್ ಹಾಕ್ಬೇಕಿತ್ತು, ಹಾಕಿಲ್ಲ. ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಮಾರ್ಟ್ ಮೀಟರ್ ಹಾಕ್ಬೇಕು, ಹಾಕಿಲ್ಲ. ಬೌಂಡ್ರಿ ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಮಾರ್ಟ್ ಮೀಟರ್ ಹಾಕ್ಬೇಕು, ಹಾಕಿಲ್ಲ. ಇದು ಯಾವುದು ಆಗ್ತದೆ ಬರೀ ಹೊಸ ಗ್ರಾಹಕರಿಗೆ ದುರುದ್ದೇಶದಿಂದ ಏನು ಹೇಗಾರು ಮಾಡಿ ಹಣ ಮಾಡಬೇಕು, ಹೇಗಾರು ಮಾಡಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಹಗಲು ಧೋರಣೆ ಮಾಡಬೇಕು ಅಂತ ದುರುದ್ದೇಶದಿಂದ ಮಾಡಿದ್ದಾರೆ. ಹಾಗಾಗಿ ಏನೇ ಗ್ರಾಹಕರ ಮೇಲೆ 1 ರೂಪಾಯಿನೂ ಹಾಕ್ಬಾರ್ದು. ನನ್ನ ಪ್ರಕಾರ ಗ್ರಾಹಕರಿಂದ 1 ರೂಪಾಯಿನೂ, ಯಾಕೆಂದ್ರೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ಕಮ್ಮಿ ಆಗಿದ ತಕ್ಷಣ, ಈಗ 10-15% ಮೇಲಿದೆ. ಇದು ಕಮ್ಮಿ ಆಗಿದ ತಕ್ಷಣ ಒಂದು 5%ಗೆ ಇದೆಲ್ಲ ಅಳವಡಿಸ್ಕೊಂಡ್ರೆ 5%ಗೆ ತರಬೇಕಾಗುತ್ತೆ. 5%ಗೆ ತಂದಿದ ತಕ್ಷಣ ಅನುಕೂಲ ಆಗೋದು, ಲಾಭ ಆಗೋದು ಯಾರಿಗೆ? ಎಸ್ಕಾಂಗಳಿಗೆ. ಸೊ ಈ ಎಸ್ಕಾಂಗಳಿಗೆ ಮತ್ತು ಮೀಟರಿಂಗ್ ಮಾಡೋದು ಎಲ್ಲ ಮೀಟರ್ ರೀಡರ್ಸ್ಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಮೀಟರ್ ರೀಡರ್ ಹೋಗ್ಬೇಕಿತ್ತು. ಇವತ್ತು ಅವರ ಮೀಟರ್ ರೀಡರ್ಗಳ ಅವಶ್ಯಕತೆ ಬರಲ್ಲ. ಈಗ ಮುಂದಿನ ದಿನದಲ್ಲಿ ಎಲ್ಲಾ ಕಡೆನೂ ಅಳವಡಿಸ್ಬಿಟ್ರೆ ಮತ್ತು ಪೀಕ್ ಅವರ್ ಡಿಮ್ಯಾಂಡ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಸ್ಯಾಂಕ್ಷನ್ ಪವರ್ಗಿಂತ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ರು ಗೊತ್ತಾಗುತ್ತೆ. ಈ ರೀತಿ ಇನ್ನ ಹಲವಾರು ಅನುಕೂಲತೆ ಇದೆ. ಈ ಅನುಕೂಲತೆಗಳನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡಾಗ ಮಾತ್ರ ಲಾಭ ಆಗುತ್ತೆ ಮತ್ತು ಬೆಸ್ಕಾಂಗೂ ಆಗ ಹೆಚ್ಚಿನ ಲಾಭ ಆಗುತ್ತೆ. ಆಗ ಗ್ರಾಹಕರ ಮೇಲೆ ಇವರು 1 ರೂಪಾಯಿ ದುಡ್ಡು ಹಾಕ್ತಾನೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇವ್ರು ಏನ್ ಹೇಳ್ತಾರೆ, ಇದನ್ನೆಲ್ಲ ಮಾಡೋ ಮೂಲಕ ನಮ್ಗೆ ಲಾಭ ಆಗ್ತದೆ ಅಂತ. ಇವ್ರಿಗೆ ಲಾಭ ಆಗೋದಾದ್ರೆ ಗ್ರಾಹಕರ ಮೇಲೆ ಯಾಕೆ ದುಡ್ಡು ಹಾಕ್ತಾರೆ? ಗ್ರಾಹಕರ ಮೇಲೆ ದುಡ್ಡು ಹಾಕ್ಬಾರ್ದು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಏನೇ ಇದನ್ನ ಖರ್ಚು ಮಾಡ್ಬೇಕಿದ್ರೆ ಈಗ ಲಾಭ ಮತ್ತು ಅನುಕೂಲ ಆಗುವಂತ ಈ ದುಡ್ಡನ್ನೇ ಫ್ರೀ ಆಗಿ ಹಾಕೊಡ್ಬೇಕು ಅಂತ ನನ್ನ ಒತ್ತಾಯ. ಹೇಳಿರೋದ್ರಿಂದ ನೀವು ಅಭಿಯಾನ ಎಲ್ಲ ಶುರು ಮಾಡಿದ್ರಿ, ಅಭಿಯಾನವನ್ನು ಕೂಡ ಶುರು ಮಾಡಿದ್ರಿ. ನಿಮ್ಗೆ ಅಂದ್ರೆ ಬಿಜೆಪಿ ಒಂದು ಜಯ ಸಿಕ್ಕಿದೆ ಅಂತ ನೀವು ಭಾವಿಸ್ತೀರಾ?
ಇದು ಜನರಿಗೆ ಸಿಕ್ಕಂತ ಒಂದು ಗೆಲುವು. ಇದನ್ನ ನಾವು ಬಹಳ ಬಲವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಬಹಳಷ್ಟು ಬಲವಾಗಿ ಇದನ್ನ ವಿಚಾರವನ್ನ ಕೈಗೆತ್ತಿಕೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ಇವತ್ತು ಆಗಿರುವಂತ ಈ ತೀರ್ಪು ನಿಜಕ್ಕೂ ನಮ್ಗೆ ಸಿಕ್ಕಿರೋಂಥ ಒಂದು ಜಯ. ಮುಂದಿನ ದಿನದಲ್ಲೂ ಇನ್ನು ಮುಂದುವರೆದು ಈ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಂತ ಈ ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳಿಗೆ ಶಿಕ್ಷೆನೂ ಆಗ್ಬೇಕು. ಮತ್ತೆ ಒಟ್ಟಾರೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು. ಕ್ಯಾನ್ಸಲ್ ಆಗಿ ಇದು ಸಿಕ್ತಿರುವಂತ ನಿಜವಾದ ಜಯ ಆಗುತ್ತೆ. ನಿಜಕ್ಕೂ ಒಂದು ಜಯವನ್ನ ಇವತ್ತು ಸಿಕ್ಕಂತಾಗಿದೆ. ಮತ್ತು ಈ ಪ್ರಾಮಾಣಿಕವಾಗಿ ಈ ದಿಕ್ಕಲ್ಲಿ ನಾವು ಕೇವಲ ಸದನದ ಒಳಗೆ ಪ್ರಸ್ತಾಪಿಸಿದ್ದೇನು ಬಿಡ್ಲಿಲ್ಲ. ಅದ ನಂತರನು ಸಾಕಷ್ಟು ಬಾರಿ ಸರ್ಕಾರದ ಗಮನವನ್ನು ಸೆಳೆದು ತಿಳಿಸಿದ್ದೀವಿ. ಇನ್ನು ಮುಂದುವರೆದು ಈ ಒಂದು ಆನ್ಲೈನ್ ಪೆಟಿಷನ್ ಸಹಿ ಸಂಗ್ರಹ ಪೆಟಿಷನ್ ಸಹ ಈಗ ಪ್ರಾರಂಭ ಆಗಿರುವಂಥದ್ದು. ಎಲ್ಲ ನಾಗರಿಕರಿಗೂ ತಿಳುವಳಿಕೆ ಮೂಡಿಸ್ಬೇಕು, ಮನವರಿಕೆ ಆಗಬೇಕು. ಯಾವ ರೀತಿ ಸ್ಮಾರ್ಟ್ ಮೀಟರ್ ಅಂದ್ರೆ ಯಾವ ರೀತಿ ಮೋಸ ಮಾಡ್ತಿದೆ ಸರ್ಕಾರ ಅನ್ನೋಂಥ ತಿಳುವಳಿಕೆ ಕೊಡಬೇಕು. ಈಗ ನೀವು ನೋಡಿ, ಹೊಸ ಗ್ರಾಹಕರಿಗೆ ಇವ್ರು ಹಾಕೋ ಜೊತೆನಲ್ಲೇ ಹಳೆ ಗ್ರಾಹಕರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ ಮನೆಗೆ ಸ್ಮಾರ್ಟ್ ಮೀಟರ್ ಹಾಕೊಡ್ತೀವಿ, ನೀವು ಇದನ್ನ ಬೇಕಾದ್ರೆ ಸ್ಪಷ್ಟಪಡಿಸ್ಕೊಳ್ಳಿ. ಹಳೆ ಗ್ರಾಹಕರ ಮನೆಗಳಿಗೂ ಹೋಗಿ ನಿಮ್ಗೆ ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಂಗಳು ಬಿಲ್ಲಲ್ಲಿ ಸ್ಮಾರ್ಟ್ ಮೀಟರ್ ಚಾರ್ಜ್ ಅನ್ನ ಹಾಕಿ ಇವ್ರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಯಾರೋ ಒಬ್ಬ ಖಾಸಗಿ ಗುತ್ತಿಗೆದಾರನಿಗೆ ಇದನ್ನು ಕೊಡಿಸಿ ಅವನ ಮೂಲಕ ಅನುಕೂಲ ಲಾಭ ಪಡ್ಕೊಳ್ಳುವಂಥದ್ದಾಗ್ತಿದೆ. ಈಗಿರೋ ಗ್ರಾಹಕರಿಗೂ ಪಾಪ ಮೋಸ ಮಾಡ್ತಿದ್ದಾರೆ. ನಿಮ್ಗೆ ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸ್ಮಾರ್ಟ್ ಮೀಟರ್ ಹಾಕೊಡ್ತೀನಿ ಅಂದ್ರೆ ಹಾಕೊಂಡು ನಿಂತ್ಕೋತಾರೆ. ಅವ್ರಿಗೇನು ಗೊತ್ತಿರ್ತದೆ, ಇವ್ರು ಬಿಲ್ಲಲ್ಲಿ ಹಾಕಿ ಬಡಿತಾರೆ ಅಂತ ಗೊತ್ತಿರಲ್ಲ. ಹಾಗಾಗಿ ಇವತ್ತೆಲ್ಲ ಈ ರೀತಿ ಹಗಲು ದರೋಡೆಯನ್ನ ಹಲವಾರು ರೀತಿ ಮಾಡ್ತಿದ್ದಾರೆ. ಇದನ್ನೆಲ್ಲ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ನಾವು ಸಿಗ್ನೇಚರ್ ಕ್ಯಾಂಪೇನ್ ಅನ್ನ, ಸಹಿ ಸಂಗ್ರಹ ಕ್ಯಾಂಪೇನ್ ಅನ್ನ change.org ಮೂಲಕ ಇಡೀ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.